ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಶರ್ಮಾ ಹಾಗೂ ಪಾಂಡ್ಯ ನಡುವೆ ಏನಾಗ್ತಾ ಇದೆ? ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮುಂಬೈ ಇಂಡಿಯನ್ಸ್ ಅಂದ ತಕ್ಷಣ ನೆನಪಾಗೋದು ರೋಹಿತ್ ಶರ್ಮಾ. ಮುಂಬೈ ತಂಡದ ಶಕ್ತಿ ಅಂದ್ರೆ ಅದು ಹಿಟ್ ಮ್ಯಾನ್. IPLನಲ್ಲಿ 5 ಬಾರಿ ಬರೋಬ್ಬರಿ 5 ಸಾರಿ ಮುಂಬೈ ತಂಡಕ್ಕೆ ಟ್ರೋಫಿ ಗೆದ್ದುಕೊಟ್ಟ ಚಾಂಪಿಯನ್ ಲೀಡರ್ ಅಂದ್ರೆ ಅದು ಮುಂಬೈಕರ್ ರೋಹಿತ್ ಶರ್ಮಾ. ಇಂಥ ನಾಯಕನನ್ನ ಮುಂಬೈ ಇಂಡಿಯನ್ಸ್ ಇದ್ದಕ್ಕಿದ್ದ ಹಾಗೆ ಕ್ಯಾಪ್ಟನ್ಸಿಯಿಂದ ಕಿತ್ತು ಹಾಕಿಬಿಡ್ತು. ಇದರಿಂದ ಮುಂಬೈ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಜೊತೆಗೆ ಫ್ರಾಂಚೈಸಿಗೆ ಅಭಿಮಾನಿಗಳು ಕ್ಯಾಕರಿಸಿ ಉಗ್ದಿದ್ರು. ಇದು ನಿಮ್ಗೆಲ್ಲ ಗೊತ್ತಿರೋದೆ. ಈಗ ಈ ವಿಚಾರವಾಗಿ ಹೊಸ ಅಪ್ಡೇಟ್ ಬರ್ತಿದೆ. ರೋಹಿತ್ ಪಾಂಡ್ಯ ನಡುವೆ ಹೊತ್ತಿಕೊಳ್ತಾ ಬೆಂಕಿ. ಕುಚಿಕುಗಳ ನಡುವಿನ ಭಿನ್ನಾಭಿಪ್ರಾಯಕ್ಕೆ ಅದೇ ಕಾರಣ. ಅಂದಾಗೆ ಈಗ ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯ ನಡುವೆ ಎಲ್ಲವೂ ಸರಿಯಿಲ್ಲ, ಬೆಂಕಿ ಹೊತ್ತಿಕೊಂಡಿದೆ ಅನ್ನೋ ಮಾತುಗಳು ಕ್ರಿಕೆಟ್ ವಲಯದಲ್ಲಿ ಕೇಳಿ ಬರ್ತಿದೆ. ಹೌದು, ರೋಹಿತ್ ಶರ್ಮಾರನ್ನ ಕ್ಯಾಪ್ಟನ್ಸಿಯಿಂದ ತೆಗೆದುಹಾಕೋದಕ್ಕೆ ಕಾರಣ ಹಾರ್ದಿಕ್ ಪಾಂಡ್ಯ ಅನ್ನೋದು ಕೆಲವರ ಆರೋಪ. ಪಾಂಡ್ಯ ಕ್ಯಾಪ್ಟನ್ಸಿ ಕೇಳಿದ್ರಿಂದಲೇ ಶರ್ಮಾನನ್ನ ನಾಯಕತ್ವದಿಂದ ಕೆಳಗಿಳಿಸಿದ್ರು ಅನ್ನೋ ಟಾಕ್ ಕೂಡ ಇದೆ. ಇದೆಲ್ಲ ಒಂದು ಕಡೆಯಾದ್ರೆ ಈಗ ರೋಹಿತ್ ಶರ್ಮಾ ಹಾಗೂ ಪಾಂಡ್ಯ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿದೆ. ಈ ಹಿಂದೆ ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ನಲ್ಲಿ ಕುಚಿಕು ಗೆಳೆಯರ ಹಾಗೆ ಇದ್ರು. ಯಾವಾಗ ಪಾಂಡ್ಯ ಮುಂಬೈ ಬಿಟ್ಟು ಗುಜರಾತ್ ತಂಡಕ್ಕೆ ಹೋಗಿ ಮತ್ತೆ ಮುಂಬೈ ತಂಡಕ್ಕೆ ವಾಪಸ್ಸಾದ್ರು, ಆಗಿನಿಂದ ಕಿಚ್ಚು ಹೊತ್ತಿಕೊಂಡಿತು. ಈಗ ಇದರ ಮುಂದಿನ ಭಾಗವಾಗಿ ಹಾರ್ದಿಕ್ ಪಾಂಡ್ಯ ರೋಹಿತ್ ಶರ್ಮಾ ಇನ್ಸ್ಟಾಗ್ರಾಮ್ನಲ್ಲಿ ಒಬ್ರಿಗೊಬ್ರು ಅನ್ಫಾಲೋ ಮಾಡಿದ್ದಾರಂತೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇದೆ. ತಪ್ಪು ಮಾಡಿಬಿಟ್ಟ ಮುಂಬೈ ಇಂಡಿಯನ್ಸ್. ಅಂದಾಗೆ ರೋಹಿತ್ ಶರ್ಮಾ IPLನ ಯಶಸ್ವಿ ಕ್ಯಾಪ್ಟನ್. ಮುಂಬೈ ತಂಡಕ್ಕೆ 5 ಬಾರಿ ಟ್ರೋಫಿಯನ್ನ ಗೆಲ್ಲಿಸಿಕೊಟ್ಟ ಕೀರ್ತಿ ಇದೇ ರೋಹಿತ್ ಶರ್ಮಾಗೆ ಸಲ್ಲುತ್ತೆ. ಆದರೆ ಇದಕ್ಕಿದ್ದ ಹಾಗೆ ರೋಹಿತ್ ಶರ್ಮಾನಿಗೆ ಒಂದೇ ಒಂದು ಮಾತು ಹೇಳದೆ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಲಾಗಿದೆ ಅನ್ನೋ ಆರೋಪ ಫ್ರಾಂಚೈಸಿ ಮೇಲೆ ಕೇಳಿ ಬರ್ತಿದೆ. ಈ ಬಗ್ಗೆ ಶರ್ಮಾ ಪತ್ನಿ ರಿತಿಕಾ ಕೂಡ ಬೇಸರ ವ್ಯಕ್ತಪಡಿಸಿದ್ರು. ಏನು ಯಶಸ್ವಿ ಕ್ಯಾಪ್ಟನ್ಗೆ ಈ ರೀತಿ ಅವಮಾನ ಮಾಡಿದ್ದು ಸರಿಯಲ್ಲ ಅಂತ ಶರ್ಮಾ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಫ್ರಾಂಚೈಸಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ರು. ರೋಹಿತ್ ಶರ್ಮಾರನ್ನ ನಾಯಕತ್ವದಿಂದ ಕೆಳಗಿಳಿಸಿದ್ದು ತಪ್ಪು ಅಂತ ಯಾರೂ ಹೇಳ್ತಿಲ್ಲ. ಆದರೆ ಅದಕ್ಕೆ ಒಂದು ನೀತಿ ಅನ್ನೋದು ಇರುತ್ತೆ. ಎಷ್ಟು ವರ್ಷ ತಂಡದ ಯಶಸ್ಸಿಗಾಗಿ ಹೋರಾಡಿದ ನಾಯಕನಿಗೆ ಈ ರೀತಿ ಅವಮಾನ ಮಾಡಿದ್ದು ಸರಿನಾ ಅಂತ ಅಭಿಮಾನಿಗಳು ಪ್ರಶ್ನೆ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿಕಾರಿದ್ರು. ಇದರ ನಡುವೆ ರೋಹಿತ್ ಶರ್ಮಾ ಹಾಗೂ ಪಾಂಡ್ಯ ನಡುವಿನ ಸ್ನೇಹ ಈಗ ಉಳಿದಿಲ್ಲ, ಫ್ರೆಂಡ್ಶಿಪ್ನಲ್ಲಿ ಬಿರುಕು ಬಿಟ್ಟಿದೆ ಅನ್ನೋ ಮಾತುಗಳು ಕೇಳಿಬರ್ತಿದೆ. ಒಂದಂತೂ ಸತ್ಯ, ರೋಹಿತ್ ಶರ್ಮಾ ಹಾಗೂ ಪಾಂಡ್ಯ ಇನ್ಸ್ಟಾದಲ್ಲಿ ಒಬ್ರಿಗೊಬ್ರು ಫಾಲೋ ಮಾಡ್ತಿಲ್ಲ. ಇವರ ನಡುವೆ ಏನಾಗಿದೆ? ನಿಜಕ್ಕೂ ಫ್ರೆಂಡ್ಶಿಪ್ ಹಳಿಸಿದ್ಯಾ? ನಿಜಕ್ಕೂ ಅನ್ಫಾಲೋ ಮಾಡಿದ್ದಾರಾ ಅನ್ನೋ ಪ್ರಶ್ನೆಗಳಿಗೆ ರೋಹಿತ್ ಶರ್ಮಾ ಇಲ್ಲ ಪಾಂಡ್ಯನೇ ಉತ್ತರ ಕೊಡಬೇಕು ಅಷ್ಟೇ. ಜ್ಞಾನವಾಪಿ ಮಸೀದಿಯ ವಿಚಾರವಾಗಿ ಪ್ರತಿ ದಿನವೂ ಕೂಡ ಯಾವ ರೀತಿಯ ಬೆಳವಣಿಗೆ ನಡೀತಾ ಇದೆ, ಉತ್ಖನನದ ಸಂದರ್ಭದಲ್ಲಿ, ಸರ್ವೆಯ ಸಂದರ್ಭದಲ್ಲಿ ಏನೆಲ್ಲ ಸಿಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಈಗ ಇದೇ ಜ್ಞಾನವಾಪಿ ವಿಚಾರವಾಗಿ SDPI ಪ್ರತಿಭಟನೆಯನ್ನ ನಡೆಸಿರೋದು. PFI ಹಾದಿಯಲ್ಲಿಯೇ SDPI ಕಾರ್ಯಕರ್ತರ ನಡೆ. ಹಿಂದೂ ವಿರೋಧಿ ಹೋರಾಟಕ್ಕೆ SDPI ಧುಮುಕಿದೆ. ಧರ್ಮಕ್ಕಾಗಿ ಹುತಾತ್ಮರಾಗೋದಕ್ಕೆ SDPI ರಾಜ್ಯಾಧ್ಯಕ್ಷ ಪ್ರತಿಭಟನೆಯ ಸಂದರ್ಭದಲ್ಲಿ ಕರೆ ಕೊಟ್ಟಿರೋದು. ಜೈಲಿಗೆ ಹೋಗೋದಕ್ಕೆ, ಧರ್ಮಕ್ಕಾಗಿ ಹುತಾತ್ಮರಾಗೋದಕ್ಕೆ ತಯಾರಾಗಿ ಮಂಗಳೂರಿನಲ್ಲಿ ನಡೆದಂತಹ SDPI ಪ್ರತಿಭಟನೆಯಲ್ಲಿ
ಅಬ್ದುಲ್ ಮಜೀದ್ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿರೋದು ಈಗ ಭಾರಿ ಚರ್ಚೆಗೆ ಕಾರಣ ಆಗಿದೆ. ನಮ್ಮ ಹಕ್ಕುಗಳಿಗಾಗಿ ಬೀದಿಗಿಳಿಯೋದಕ್ಕೆ, ಜೈಲಿಗೆ ಹೋಗೋದಕ್ಕೆ, ಲಾಠಿ ಏಟ್ ತಿನ್ನೋದಕ್ಕೆ, ಹುತಾತ್ಮರಾಗೋದಕ್ಕೆ ತಯಾರಾಗಿರಬೇಕು ಅಂತ ಹೇಳಿ SDPI ರಾಜ್ಯಾಧ್ಯಕ್ಷ ಅಲ್ಲಿ ನೆರೆದಿದ್ದ SDPI ಕಾರ್ಯಕರ್ತರಿಗೆ ಕರೆಯನ್ನ ಕೊಟ್ಟಿರೋದು ಪ್ರತಿಭಟನೆಯ ಸಂದರ್ಭದಲ್ಲಿ. ಈ ಪ್ರತಿಭಟನೆ ಜ್ಞಾನವಾಪಿ ಮಸೀದಿಯ ವಿಚಾರವಾಗಿ ಮಂಗಳೂರಿನಲ್ಲಿ ನಡೆದಿದೆ. 5 ಕೋಟಿ ಇರುವ ಕ್ರೈಸ್ತರು, 30 ಕೋಟಿ ಇರುವಂತಹ ದಲಿತರು ಎಚ್ಚೆತ್ತುಕೊಂಡು ನಿಮ್ಮ ಹಕ್ಕಿಗಾಗಿ ನೀವು ಶಬ್ದ ಎತ್ತಿದ್ರೆ, ನಿಮ್ಮ ಹಕ್ಕಿಗಾಗಿ ನೀವು ಬೀದಿಗೆ ಬಂದ್ರೆ ನಿಮ್ಮನ್ನ ತಡೆಯುವ ತಾಕತ್ತು ಇಲ್ಲಿ ಯಾರಿಗೂ ಕೂಡ ಇರೋದಿಲ್ಲ ಅನ್ನುವಂತ ಕಡು ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಅನ್ಯಾಯ ಮಾಡಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು. ನಿಮ್ಮ ನ್ಯಾಯಬದ್ಧ ಹಕ್ಕುಗಳಿಗಾಗಿ ಬೀದಿಯಲ್ಲಿ ಹೋರಾಟ ಮಾಡಬೇಕಾಗ್ತದೆ, ಕೇಸುಗಳನ್ನು ಹಾಕಬೇಕಾಗ್ತದೆ, ಜೈಲಿಗೆ ಹೋಗಕ್ಕೆ ನೀವು ತಯಾರಾಗಬೇಕಾಗ್ತದೆ, ಹುತಾತ್ಮರಾಗಕ್ಕೆ ನೀವು ತಯಾರಾಗಬೇಕಾಗ್ತದೆ. ಅಲ್ಲಿಯವರೆಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ, ಅಲ್ಲಿವರೆಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ. ಜೈಲಿಗೆ ಹೋಗಕ್ಕೆ ತಯಾರಾಗಿ ನೀವು ಲಾಠಿ ಏಟು ತರಲಿಕ್ಕೆ ತಯಾರಾಗಿ, ನೀವು ಸಂಘರ್ಷ ಮಾಡಲಿಕ್ಕೆ ತಯಾರಾಗಿ, ನೀವು 20 ಕೋಟಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದಿನೇಶ್, ಅಬ್ದುಲ್ ಮಜೀದ್ ಕೊಟ್ಟಿರುವಂತಹ ಈ ಹೇಳಿಕೆ ಈಗ ಸಹಜವಾಗಿ ವ್ಯಾಪಕ ಚರ್ಚೆಗೆ ಕಾರಣ ಆಗ್ತಾ ಇದೆ. ಪ್ರತಿ ಸಾರಿಯೂ ಕೂಡ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂತಹ ಹೇಳಿಕೆಯನ್ನ ಇವರು ಕೊಡ್ತಾರೆ ಅನ್ನುವಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನೆ ಬಗ್ಗೆ ಮತ್ತು ಅಬ್ದುಲ್ ಮಜೀದ್ ಕರೆ ಕೊಟ್ಟಿರುವಂತಹ ಈ ಕ್ರಮದ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಿ? ಶ್ರೀಪಾದ್, ಏನು ಅಬ್ದುಲ್ ಮಜೀದ್ ಅವರು ಏನು SDPI ಏನು ಹೋರಾಟ ಇತ್ತು, ನಿನ್ನೆ ಪ್ರತಿಭಟನೆ ಇತ್ತು. ಅಂದ್ರೆ ಆ ಪೂಜಾ ಸ್ಥಳಗಳ ಕಾಯ್ದೆಯನ್ನು ಜಾರಿಗೊಳಿಸಬೇಕು ಮತ್ತು ಜ್ಞಾನವ್ಯಾಪಿ ಮಸೀದಿಯಲ್ಲಿ ಪೂಜೆಗೆ ಅವಕಾಶ ನೀಡಿರುವುದನ್ನು ಖಂಡಿಸಿ ಪ್ರತಿಭಟನೆ ಮಾಡಿದ್ರು. ಈ ಒಂದು ಪ್ರತಿಭಟನೆಯಲ್ಲಿ ಈ ರೀತಿಯಂತ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿರುವಂತದ್ದು. ಅಬ್ದುಲ್ ಮಜೀದ್ ಅವರು ಈ ಹಿಂದಲೂ ಕೂಡ ಸಾಕಷ್ಟು ಬಾರಿ ಇದೇ ರೀತಿಯಂತ ವಿವಾದಾತ್ಮಕ ಹೇಳಿಕೆಯನ್ನೇ ನೀಡಿಕೊಂಡು ಬಂದಿರುವಂತದ್ದು. ನಿನ್ನೆ ಕೂಡ ಆ ಕಾರ್ಯಕರ್ತರಿಗೆ ಏನು ಹುಮ್ಮಸ್ಸು ತುಂಬಿಸುವ ಬರದಲ್ಲಿ ಈ ರೀತಿಯಂತ ವಿವಾದಾತ್ಮಕ ಹೇಳಿಕೆಯನ್ನು ಕೂಡ ನೀಡಿರುವಂತ. ಅಂದ್ರೆ ನಮ್ಮ ಹಕ್ಕುಗಳಿಗಾಗಿ ನಾವು ಬೀದಿಗಿಳಿಯುವುದಕ್ಕೆ, ಲಾಠಿ ಏಟು ತಿನ್ನುವುದಕ್ಕೆ ತಯಾರಾಗಿರ್ಬೇಕು, ನಮ್ಮ ಹಕ್ಕುಗಳಿಗಾಗಿ ನಾವು ಸಂಘರ್ಷ ಮಾಡಬೇಕು, ಬಲಿದಾನಕ್ಕೂ ಕೂಡ ಸಿದ್ಧರಾಗಬೇಕು ಅನ್ನುವಂತ ಹೇಳಿಕೆಯನ್ನು ಕೂಡ ಅಬ್ದುಲ್ ಮಜೀದ್ ಅವರು ಹೇಳಿರುವಂತ. ಅಂದ್ರೆ ಯಾವುದೇ ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಮತ್ತು ಇತರ ಪಕ್ಷಗಳಿಂದ ನಮ್ಮ ಹಕ್ಕನ್ನು ನಮ್ಗೆ ಪಡೆಯುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಹಕ್ಕಿಗಾಗಿ ನಾವೇ ಹೋರಾಟ ಮಾಡಬೇಕು, ಬೀದಿಗಿಳಿದು ಹೋರಾಟ ಮಾಡಬೇಕು, ಸಂಘರ್ಷಕ್ಕೆ ಇಳಿಬೇಕು, ಅಲ್ಲದೆ ಲಾಠಿ ಏಟು ಕೂಡ ತಿನ್ಲಿಕ್ಕೂ ತಯಾರಾಗಬೇಕು, ಅವಶ್ಯಕ ಬಂದ್ರೆ ಹುತಾತ್ಮಕರಾಗಲು ತಯಾರಾಗಬೇಕು ಮತ್ತು ಬಲಿದಾನಕ್ಕೂ ಕೂಡ ಸಿದ್ಧರಾಗಬೇಕು ಅನ್ನುವಂತ ಒಂದು ಸಂದೇಶವನ್ನು ಏನು SDPI ಕಾರ್ಯಕರ್ತರಿಗೆ ನೀಡಿರುವಂತದ್ದು. ಏನು ಜ್ಞಾನವ್ಯಾಪಿ ಮಸೀದಿಯ ಪೂಜೆಗೆ ಅವಕಾಶ ನೀಡಿದ ಬಳಿಕ ಸಾಕಷ್ಟು ಈ ಒಂದು SDPI ಕಾರ್ಯಕರ್ತರು ಬೇರೆ ಬೇರೆ ರೀತಿಯಂತ ಕಾರ್ಯಕ್ರಮ, ಪ್ರತಿಭಟನೆ ಮಾಡಿ ಈ ಒಂದು ಪೂಜೆಗೆ ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು. ಅದೇ ರೀತಿ ನಿನ್ನೆ ಕೂಡ ಈ ಒಂದು ಜ್ಞಾನವ್ಯಾಪಿ ಮಸೀದಿಯ ಪೂಜೆಯನ್ನು ಖಂಡಿಸಿ ನಿನ್ನೆ ಪ್ರತಿಭಟನೆ ಮಾಡಿರುವಂತದ್ದು. ಪ್ರತಿಭಟನೆಯಲ್ಲಿ ಈ ಒಂದು SDPI ಕಾರ್ಯಕರ್ತರಿಗೆ ಈ ರೀತಿಯಂತ ವಿವಾದಾತ್ಮಕವಾದಂತ ಒಂದು ಹೇಳಿಕೆ ನೀಡಿ ಅವರನ್ನ ಹುರಿ ತುಂಬಿಸಿರುವಂತದ್ದು. ಶ್ರೀಪಾದ್, ದಿನೇಶ್, ಇವರು ಹುತಾತ್ಮರಾಗೋದಕ್ಕೆ ರೆಡಿ ಆಗಿರಿ ಅಂತ ಕರೆ ಕೊಡ್ತಾರೆ, ಜೈಲಿಗೆ ಹೋಗೋದಕ್ಕೆ ರೆಡಿ ಆಗಿರಿ ಅಂತ ಕರೆ ಕೊಡ್ತಾರೆ. ಅಂದ್ರೆ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ದಾರೆ ಈ ರೀತಿ ಕರೆ ಕೊಡೋದಕ್ಕೆ ತಮ್ಮ ಕಾರ್ಯಕರ್ತರಿಗೆ? ಶ್ರೀಪಾದ್, ಅಬ್ದುಲ್ ಮಜೀದ್ ಏನಿದ್ದಾರೆ ಅವರು ಈ ಹಿಂದಲೊಂದು ಅಷ್ಟೇ SDPI ಕಾರ್ಯಕರ್ತರಿಗೆ ಬೇರೆ ಬೇರೆ ರೀತಿಯಲ್ಲಿ ಹುರಿ ತುಂಬಿಸ್ತಾನೆ ಇರ್ತಾರೆ. ಅಂದ್ರೆ ಒಂದು ರೀತಿಯಲ್ಲಿ SDPI ಕಾರ್ಯಕರ್ತರನ್ನು ಪ್ರವೋಕ್ ಮಾಡುವಂತ ಕೆಲಸ ಮತ್ತು ಎತ್ತಿ ಕಟ್ಟುವಂತ ಕೆಲಸ ತಮ್ಮ ಭಾಷಣದ ಮೂಲಕ ಮಾಡ್ತಾನೆ ಇರ್ತಾರೆ. ನಿನ್ನೆ ಕೂಡ ಈ ಒಂದು ಭಾಷಣದಲ್ಲಿ ಅವರನ್ನು ಪ್ರವೋಕ್ ಮಾಡುವಂತ, ಎತ್ತಿ ಕಟ್ಟುವಂತ ಹೇಳಿಕೆಯನ್ನು ಕೂಡ ನೀಡಿರುವಂತದ್ದು. ಅಂದ್ರೆ ಏನಾದ್ರೂ ಸಂಘರ್ಷಕ್ಕೆ ಮುಂದಾಗಿ, ಯಾವುದೇ ರೀತಿಯಾದಂತ ಹೋರಾಟಕ್ಕೂ ಮುಂದಾಗಿ ಏನು ಲಾಠಿ ಏಟು ತಿನ್ನುವುದಕ್ಕೂ ಕೂಡ ತಯಾರಾಗಿರಿ ಎನ್ನುವಂತ ಒಂದು ಸಂದೇಶವನ್ನು ಅವರ ಕಾರ್ಯಕರ್ತರಿಗೆ ನೀಡಿರುವಂತ ಈ ಒಂದು ಏನು ಸಂದೇಶ ಏನಿದೆ, ಇದು SDPI ಕಾರ್ಯಕರ್ತರಿಗೆ ಮತ್ತಷ್ಟು ಏನು ಬಲ ನೀಡುವಂತಾಗಿ ಅವರು ಒಂದಷ್ಟು ಬೇರೆ ಬೇರೆ ಚಟುವಟಿಕೆಯಲ್ಲೂ ಕೂಡ ತೊಡಗಲಿಕ್ಕೆ ಒಂದು ಹುರಿದುಂಬಿಸಿದಂತಾಗುತ್ತೆ. ಹೀಗಾಗಿ ಈ ಒಂದು ಇವರ ಹೇಳಿಕೆ ಏನಿದೆ ಇದಕ್ಕೆ ಬಹಳಷ್ಟು ಖಂಡನೆ ವ್ಯಕ್ತ ಆಗ್ತಿರುವಂತದ್ದು. ಅಂದ್ರೆ ಈ ರೀತಿಯಂತ ಹೇಳಿಕೆ ಏನಿದೆ ಇದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತದೆ ಮತ್ತು ಪ್ರವೋಕ್ ಆಗುವುದಕ್ಕೂ ಕೂಡ ಸಾಧ್ಯ ಆಗ್ತದೆ. ಹೀಗಾಗಿ ಅಬ್ದುಲ್ ಮಜೀದ್ ಅವರ ವಿರುದ್ಧ ತೀವ್ರವಾದಂತ ಖಂಡನೆ ವ್ಯಕ್ತವಾಗಿರುವಂತದ್ದು ಮತ್ತು ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಶ್ರೀಪಾದ್, ಓಕೆ, ಧನ್ಯವಾದ ದಿನೇಶ್ ಮಾಹಿತಿ.